ಇತ್ತ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಜೋರಾಗಿದೆ. ಇದರಿಂದಾಗಿ ಧಾರಾಕಾರ ಮಳೆಯಿಂದಾಗಿ ಬಂಡೀಪುರದಲ್ಲಿ 3 ಕೆರೆಗಳು ತುಂಬಿ ಕೋಡಿ ಬಿದ್ದಿದೆ. ಇನ್ನೊಂದು ಕಡೆ ಹನೂರು ತಾಲೂಕು ಮಾರ್ಟಳ್ಳಿ ಸುತ್ತಮುತ್ತ ಜೋರು ಮಳೆಯಾಗಿದ್ದು ಸಂದನಪಾಳ್ಯ ಚೆಕ್ ಡ್ಯಾಮ್ ಕೂಡ ತುಂಬಿ ಹರಿದಿರುವಂತಹ ದೃಶ್ಯ ಇವತ್ತು ನಡೆದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವರುಣಾರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ, ಧಾರಾಕಾರ ಮಳೆಯಾಗಿದೆ. ಹೀಗಾಗಿ ಬಂಡೀಪುರದಲ್ಲಿ 3 ಕೆರೆಗಳು ತುಂಬಿ ಕೋಡಿ ಬಿದ್ದಿರುವಂತಹ ದೃಶ್ಯವನ್ನ ಕೂಡ ನೀವು ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ನಿನ್ನೆ ಸುರಿದಂತಹ ಭಾರೀ ಮಳೆ ಹಾಗೂ ಗಾಳಿ ಸಮೇತ ಮಳೆಗೆ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಜನಸಂಕುಲ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ಅದರಲ್ಲೂ ತುಳಸಿಗೆರೆ ಗ್ರಾಮದಲ್ಲಿ ಆಲಿಕಲ್ಲು ಮಳೆಯಾದ್ರೆ, ಇನ್ನು ಕೆರಕಲಮಟ್ಟಿ ಗ್ರಾಮದಲ್ಲಿ ತಗಡಿನ ಶೆಡ್ ಹಾರು ಹೋಗಿದೆ. ಇಡೀ ಕುಟುಂಬ ಬಯಲಲ್ಲೇ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಯಲ್ಲಪ್ಪ ಅನ್ನೋರ್ಗೆ 6 ಜನ ಹೆಣ್ಮಕ್ಳಿದ್ದು, ಅದರಲ್ಲಿ ಶೋಭಾ ಅನ್ನೋರು 8 ತಿಂಗಳ ಗರ್ಭಿಣಿಯಾಗಿದ್ರು. ಒಂದು ಪುಟ್ಟ ಶೆಡ್ನಲ್ಲಿ ವಾಸವಾಗಿದ್ದಂತಹ ಯಲ್ಲಪ್ಪ ಅವರ ಇಡೀ ಕುಟುಂಬ ನಿನ್ನೆ ಗಾಳಿ ಮಳೆಗೆ ತಗಡಿನ ಶೆಡ್ ಬಿದ್ದು ಹೋದ್ರೂ ಕೂಡ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವ್ರ ಹೆಸರು ಶೋಭಾ. ಇನ್ನು ಚಿಕ್ಕೋಡಿ ಗ್ರಾಮದ ಕೆರೂರು ಗ್ರಾಮದಲ್ಲೂ ಕೂಡ ಭಾರೀ ಮಳೆಗೆ ಮನೆಯ ಮೇಲ್ಚಾವಣಿ ಹಾರು ಹೋಗಿದೆ. ಪರಿಣಾಮ ಎಲ್ಲವನ್ನ ಕಳ್ಕೊಂಡು ಕುಟುಂಬ ಒಂದು ಬೀದಿಗೆ ಬಂದ್ಬಿಟ್ಟಿದೆ. ಲಕ್ಷ್ಮೀ ಮಾದರ್ ಅನ್ನೋರ ಮನೆಯ ಮೇಲ್ಚಾವಣಿ ಹಾರಿ ಅನಾಹುತ ಸಂಭವಿಸಿದ್ದು ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ, ಎಲ್ಲರೂ ಕೂಡ ಪಾರಾಗಿದ್ದಾರೆ. ಇನ್ನು ಮನೆಯಲ್ಲಿದ್ದಂತಹ ಎಲ್ಲಾ ಸಾಮಗ್ರಿಗಳು ಕೂಡ ಮಳೆಗೆ ಹಾನಿಯಾಗಿದೆ. ಇನ್ನು ಕೊಡೆ ಹಿಡ್ಕೊಂಡು ಅಧಿಕ ಪ್ರಸಂಗ ಮಾಡ್ತಾ ಇದ್ದಂತಹ ಚಾಲಕನ ಸಸ್ಪೆಂಡ್ ಆಗಿದೆ. ಕೊಡೆ ಹಿಡ್ಕೊಂಡು ಚಾಲನೆ ಮಾಡ್ತಾ ಬಸ್ ಸೋರ್ತಾ ಇದೆ ಅಂತ ಬಿಂಬಿಸಿ ವಿಡಿಯೋ ಮಾಡಿದ್ದ ವಾಯುವ್ಯ ಸಾರಿಗೆ ಸಿಬ್ಬಂದಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಬೆಟಗೇರಿಯಿಂದ ಧಾರವಾಡಕ್ಕೆ ಬರುವಾಗ ಮಳೆ ಬರ್ತಾ ಇತ್ತು. ಈ ವೇಳೆ ಬಸ್ ಸೋರ್ತಾ ಇಲ್ಲ ಅಂದ್ರೂ ಕೂಡ ಬಸ್ನಲ್ಲಿ ನೀರು ಸೋರ್ತಾ ಇದೆ ಅಂತ ಬಿಂಬಿಸೋದಕ್ಕೆ ಚಾಲಕ ಹನುಮಂತ ಒಂದು ಕೈಯಲ್ಲಿ ಕೊಡೆ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಬಸ್ ಚಾಲನೆ ಮಾಡ್ತಾ ಇದ್ರು. ಇದನ್ನ ನಿರ್ವಾಹಕಿ ಅನಿತಾ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು. ಜೊತೆಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಇದು ಚಾಲಕ ಹಾಗೂ ನಿರ್ವಾಹಕಿಯ ಚೇಷ್ಟೆ ಅಂತ ಕನ್ಸಿಡರ್ ಮಾಡಿರುವಂತಹ ಇಲಾಖೆ ಇಬ್ಬರನ್ನ ಕೂಡ ಈಗ ಸಸ್ಪೆಂಡ್ ಮಾಡಿದೆ. ಮತ್ತೊಂದು ಕಡೆ ಗದಗದಲ್ಲಿ ಫುಲ್ ರಶ್ ಆಗಿದ್ದು ಬಸ್ನಲ್ಲಿ ವಿದ್ಯಾರ್ಥಿಗಳು ಡೋರ್ನಲ್ಲೇ ನೇತಾಡ್ಕೊಂಡು ಸಂಚಾರ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ.